ಮಾಧ್ಯಮದವರು ನ್ಯೂಸ್ ಚಾನೆಲ್ಗಳವರು ಆ ವ್ಯಕ್ತಿಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ. ಇವತ್ತು ಅವನಿಗೆ 1,000 ಲಕ್ಷ ಕೋಟಿ ಗಟ್ಟಲೆ ಅವರ ಅಭಿಮಾನಿಗಳು. ಅವ್ನು ಮಾಡಿದ್ದು ತಪ್ಪಲ್ವಾ? ಅದನ್ನ ಯಾಕೆ ಹೇಳ್ತಾ ಇಲ್ಲ? ಎಂತೆಂತ ಕೇಸ್ಗಳು ಮುಚ್ಚಾಕಿಲ್ಲ. ನಿಮ್ ತಾಕತ್ತಿಲ್ವಾ? ಧೈರ್ಯ ಇಲ್ವಾ? ಗುಂಡಿಗೆ ಇಲ್ವಾ? ಚಾನೆಲ್ಗಳು ಬರೀ ನ್ಯೂಸ್, ಇದ್ರ ಮುಂದ್ಗಡೆ ಕುದುರೆಗಳು ಯಾವ್ದು ನಿಲ್ತಾ ಇಲ್ಲ. ಯಾವ ಭಾಷೆಗೆ ಹೋಗಿಲ್ವಲ್ಲ ಇದು, ಕರ್ನಾಟಕ ಬಿಟ್ಟು ನಿಲ್ಲು ಹೋಗಿಲ್ವಲ್ಲ. ದರ್ಶನ್ ಸರ್ದು ಬಿಲ್ ರದ್ದಾಗಿದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಳ್ಳೆ ನಟ, ಒಳ್ಳೆ ಚಾಲೆಂಜ್ ಸ್ಟಾರ್ ಅಂತ ಒಳ್ಳೆ ಹೆಸರು ಮಾಡಿರೋನು. ಚಿಕ್ಕ ಕೀಳ್ ಮಟ್ಟದಿಂದ ಬಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರೋನು. ಇವತ್ತು ಅವನಿಗೆ 1,000 ಲಕ್ಷ ಕೋಟಿ ಗಟ್ಟಲೆ ಅವರ ಅಭಿಮಾನಿಗಳು. ಪ್ರೀತಿಗಾಗಿ ಯಾರೋ ಅವನಿಗೆ ಕೇಳಿ ನನ್ನ ಮಕ್ಕಳು ಅವ್ರಿಗೆ ಆಗದೆ ಹೋದವರು ಬೇಕಾ ಚಾನಲ್ ಇದ್ರಗಳಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಇದ್ ಮಾಡ್ತಾರೆ. ನಿಜ ಒಪ್ಕೋತೀನಿ ಅದನ್ನ. ಅವನ ಅಭಿಮಾನಿಗಳು, ಪಕ್ಕ ಅಭಿಮಾನಿಗಳು, ಅವ್ರ ಶಾಂತಿ ನೋವಲ್ಲಿ ಅನುಭವಿಸ್ತಾವ್ರೆ. ಒಬ್ಬ ಫಿಲಂ ನಟ, ತುಂಬಾ ಸ್ಟಾರ್ ಇರೋಂತ ವ್ಯಕ್ತಿ, ಚಿಕ್ಕ ಮಟ್ಟದಿಂದ ಬೆಳೆದವನೇ ನಿಜವಾಗ್ಲು. ಅವ್ರಪ್ಪ ತುಗುದೀಪ್ ಶ್ರೀನಿವಾಸ್ ಅಂತಂದ್ರೆ ತುಂಬಾ ಒಳ್ಳೆ ಹೆಸರು ಮಾಡಿರೋಂತ ವ್ಯಕ್ತಿ. ರಾಜ್ಕುಮಾರ್ ಕಾಲದಿಂದನೂ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹಿಂಗೆ ಅವ್ರ ಫಿಲಮ್ ಅಲ್ಲೆಲ್ಲ ವಿಲನ್ ಆಕ್ಟಿಂಗ್ ಮಾಡ್ಕೊಂಡು ಬಂದಿರೋರು. ವಿಷ್ಣುವರ್ಧನ್, ಅಂಬರೀಶ್ ಜೊತೆಲೆಲ್ಲ ಆಕ್ಟಿಂಗ್ ಮಾಡಿರೋರು. ಅಂತ್ಯವ್ರ ಮಗ ಇವ್ರು. ಅಂದ್ರೆ ಏನೋ ಅನ್ಎಕ್ಸ್ಪೈರ್ಡ್ ಆಗಿ ಆಗೋಗಿದೆ. ಮಾಡ್ಬೇಕು ಅಂತ ಉದ್ದೇಶಪೂರ್ವಕವಾಗಿ ಏನ್ ಮಾಡಿಲ್ಲ ವ್ಯಕ್ತಿ. ಅನ್ಎಕ್ಸ್ಪೈರ್ಡ್ ಆಗಿ ಆಗೋಗಿದೆ. ಅದಕ್ಕೆ 1 ವರ್ಷ 6 ತಿಂಗಳು ಜೈಲಲ್ಲಿ ಇದ್ರು. ಈಗ ಬಂದಿದ್ದಾರೆ, ಒಳ್ಳೆ ನಟ ಅವನು. ಈ ಪಬ್ಲಿಕ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಒಬ್ಬ ಏನೇನೋ ಊಹೆ ಮಾಡಿ ಚಾನಲ್ಗಳಲ್ಲಿ ಒಂದೊಂದು ತೋರ್ಸಕ್ ಹೋಗಿ 28 ತೋರಿಸ್ತಾವ್ರೆ. ಸತ್ಯನೋ ಸುಳ್ಳು ಅನ್ನೋದು ಅವ್ರಿಗೆ ತಿಳ್ಕೊಬೇಕು. ಅವ್ನ್ ಇದ್ನ ಸ್ಪಾಟ್ ಅಲ್ಲಿ ಮಾಡಿದ್ನ, ಪ್ರೂವ್ ಇದೆಯಾ ನಿಮ್ಮ ಹತ್ರ? ಮಾಡಿ. ಈಗ ಅವ್ನ್ ಅನುಭವಿಸ್ತಾನೆ. ತಪ್ಪು ಮಾಡಿದಾಗ ಯಾವತ್ತಿಗೂ ಶಿಕ್ಷೆ ಇದ್ದೇ ಇದೆ. ಭಗವಂತನ ಕಡೆಯಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ತಪ್ಪು ಮಾಡಿದವನ್ ಉಪ್ಪಿಂದ ನೀರ್ ಕುಡಿಲೇಬೇಕು. ಎಂತೆಂತ ಕೇಸ್ಗಳು ಮುಚ್ಚಾಕಿಲ್ಲ. ಅಂತ ಏನು ಲಿಟಿಗೇಷನ್ ಅಲ್ವಲ್ಲ. ಅವ್ನ್ ಮಾಡಿದ್ದು ತಪ್ಪಲ್ವಾ? ಅದನ್ನ ಯಾಕೆ ಹೇಳ್ತಾ ಇಲ್ಲ? ಒಂದ್ ಹುಡುಗಿ ಬಗ್ಗೆ ಕೆಟ್ಟದಾಗೆಲ್ಲ ನೀವು ಮಾಡಿರೋದಲ್ಲ, ಅವನ ಬಗ್ಗೆ ಹೇಳಿರಿ. ನಿಮ್ ತಾಕತ್ತಿಲ್ವಾ? ಧೈರ್ಯ ಇಲ್ವಾ? ಗುಂಡಿಗೆ ಇಲ್ವಾ? ಚಾನೆಲ್ಗಳು ಬರೀ ನ್ಯೂಸ್. ಯಾಕೆ ಅವನು ಒಂದು ಹುಡುಗಿ ಬಗ್ಗೆ ಒಂದು ಅವರ ಹೆಂಡತಿನೂ ತಾಯಿ ಅಲ್ವಾ? ಅವ್ರ ತಾಯಿ ಅಲ್ವಾ? ಅವ್ರ ತಾಯಿ ಬಗ್ಗೆ ಹಂಗೆ ಮಾಡೋನು ಅವನು? ತಪ್ಪು ತಾನೆ ಅವನು. ಅವನ ಬಗ್ಗೆ ಯಾಕೆ ಚಾನೆಲ್ಗಳಲ್ಲೂ ಗೊತ್ತಾ ಇಲ್ಲ? ಅದನ್ನ ಪ್ರೂವ್ ಮಾಡಿ ಫಸ್ಟ್. ಅವನು ಏನ್ ದರ್ಶನ್ ಇವತ್ತು ಮಾಡಿದ್ದು ಅವನ್ ಅರಿವಾಗಿದೆ. ಆ ಪಶ್ಚಾತ್ತಾಪ ಪಟ್ಟಿದ್ದಾನೆ ನಿಜಾಗ್ಲೂ. ಆ ಚಾಮುಂಡಮ್ಮನ ಅವನು ಬಹಳ ಭಕ್ತಿವಂತ. ನಾವು ನಮ್ ಚಾಮುಂಡಮ್ಮ ನಮ್ಮ ಕುಲದೇವತೆ. ಅವನು ಅನುಭವಿಸಿದಾನೆ, ನೋವು ತಿಂತಾ ಇದ್ದಾನೆ. ಇವತ್ತು ಅವ್ನು ಈ ಜೈಲಿಂದ ಈಚೆ ಬಂದ್ರು ಅವನ್ ಪಾಡ್ಗಾನ ಅವನೇ. ಈ ಮಾಧ್ಯಮದವರು ನ್ಯೂಸ್ ಚಾನೆಲ್ಗಳವರು ಆ ವ್ಯಕ್ತಿಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ. ಸರ್, ಒಂದ್ ಟೀ ಕುಡಿಬಾರ್ದ ಸರ್, ಅವನು ಒಂದ್ ಸಿಗರೇಟ್ ಸೇಬಾರ್ದ, ಒಬ್ರು ಫ್ರೆಂಡ್ ಬಂದ್ ಮಾತಾಡ್ಸ್ಬಾರ್ದ? ಅವನ್ ಮನೆಗೂ ಅವ್ನ ಹೆಂಡತಿ ಮನೆಗೂ ಒಂದು ಇನ್ನೆಲ್ಲ ಹೋಯ್ತಾನೆ. ಅವನು ಅವ್ರ ತಾಯಿ ಮನೆಗೆ ಬರ್ತಾನೆ, ತಮ್ಮನ ಜೊತೆ ಮಾತಾಡ್ತಾವನೆ. ಅವ್ನ್ ಫಾರ್ಮ್ ಹೌಸ್ಗೆ ಹೋಯ್ತಾನೆ. ಬೇರೆ ಏನಾರ ಆಕ್ಟಿವಿಟಿ ಇದೆಯಾ? ಒಂದು ಏನಿಲ್ವಲ್ಲ. ಅವ್ನು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕವ್ರೆ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು. ಅವ್ನು ನೆಮ್ಮದಿ 4 ಕಾಸು ಸಂಪಾದನೆ ಮಾಡ್ಬೇಕು ಅಂತಾನು ಬಂದವ್ರೆ. ಅಂತ್ಯವ್ರ ಹೊಟ್ಟೆ ಮೇಲೆ ಹೊಡಿಯಕ್ ಹೋಯ್ತಿದ್ದೀರಲ್ಲ ನಿಮ್ ಮಾಧ್ಯಮದವರು. ಫಸ್ಟ್ ಅದನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ಸರ್. ಮತ್ತೆ ಇನ್ನೊಂದು, ಒಬ್ಬ ವ್ಯಕ್ತಿ 100 ಒಳ್ಳೆ ಕೆಲಸ ಮಾಡಿರ್ಲಿ, ಒಂದು ಯಾವ್ದಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪಾದ್ರೆ ಅದೇ ಹೈಲೈಟ್ ಆಗುತ್ತೆ. ಅದೇ ಇವತ್ತು ಮಾಡ್ತಾ ಇರೋದು. ಅಂತ ವ್ಯಕ್ತಿ ಅವನು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಿಲ್ಲ, ಬಲ್ಲಗೈ ಕೊಟ್ಟಿದ್ದು ಎಡದಗೈ ಗೊತ್ತಿಲ್ಲ, ಎಡದಗೈ ಕೊಟ್ಟಿದ್ದು ಬಲ್ಲಗೈ ಗೊತ್ತಿಲ್ಲ. ಅವ್ನ್ ಮಾಡಿರೋ ದಾನ ಧರ್ಮ ಭಗವಂತನೂ ಗೊತ್ತು. ಯಾಕೆಂದ್ರೆ ಈಗ ನಮ್ಮ ಪುನೀತ್ ಅವರು ಬೇಕಾದಷ್ಟು ಮಾಡೋರೆ. ಅದು ಅವ್ರು ಸತ್ತಾಗೇ ಗೊತ್ತಾಗಿದ್ದು. ಸಾಯಕ್ಕಿಂತ ಮುಂಚೆ ಪುನೀತ್ ಅವ್ರು ಮಾಡಿದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಡಾಕ್ಟರ್ ರಾಜಕುಮಾರ್ ಮಗ ಕಿರಿಯವರು ಯಾರಿಗೂ ಗೊತ್ತಿರ್ಲಿಲ್ಲ. ಸ್ವಲ್ಪ ಒಳ್ಳೆ ವ್ಯಕ್ತಿ ಅವನು, ಯಾವ ಸವಸಕ್ಕೂ ಹೋದವರಲ್ಲ ಅಂತೇಳಿ ಇವ್ ವ್ಯಕ್ತಿ ನೀವು ಅಷ್ಟೇ. ಇವನಿಗೆ ಅಭಿಮಾನಿಗಳು ಎಲ್ಲಿಲ್ಲ ಸರ್. ಇವನ್ಗೆ ಹೊರಗಡೆ ಸ್ಟೇಟ್ ಅಲ್ಲ ಅವ್ರೆ. ತುಂಬಾ ಒಳ್ಳೆ ಹುಡುಗನೇ. ಬಟ್ ಅಂದ್ರೆ ಈ ಟಿವಿ ಚಾನಲ್ಗಳು ಏನ್ ಮಾಡ್ತಾ ಇದೆ, ಇವನ್ನ ಕೂತ್ರೆ ಏತ್ರೆ ತಪ್ಪು, ಉಚ್ಚೆ ಹೋದ್ರೆ ತಪ್ಪು, ಕೂತ್ಕೊಂಡ್ರೆ ತಪ್ಪು, ಸಿಗರೇಟ್ ಸೇದ್ರೆ ತಪ್ಪು, ಎಲ್ಲಾರ ಒಂದ್ ಜ್ಯೂಸ್ ಕುಡಿದ್ರೆ ಡ್ರಿಂಕ್ಸ್ ಪಾರ್ಟಿ ಮಾಡ್ದವನೆ. ಮಾಡ್ಲಿ, ಅವನ್ ದುಡ್ಡು ಯಾರತ್ತೆ ನೀವೇನು ಕೊಡ್ತಾ ಇದ್ದೀರಾ? ಏನಿಲ್ವಲ್ಲ. ಅವ್ನ್ ಶ್ರಮ ಪಟ್ಟು ಹಗಲು ರಾತ್ರಿ ಗೇಯ್ತಾನೆ ಮಾಡ್ದವನೆ. ಅದಕ್ಕೆ ನೀವು ಸ್ಪಂದಿಸ್ಬೇಕು. ಆಗೋಗಿರೋ ತಪ್ಪು ಆಗೋಗಿದೆ. ಮತ್ತೆ ಈಗ ಸತ್ತಾಗಿರೋ ವಾಪಸ್ ಬರಲ್ಲ. ಅದಕ್ಕೆ ಏನ್ ನ್ಯಾಯ ಇದೆ? ನ್ಯಾಯಾಲಯ ಇದೆ, ಕೋರ್ಟ್ ಇದೆ. ಹಿಂಗೆ ಸುಮ್ನೆ ಇದನ್ನ ಮಾಡ್ಕೊ ಹೋಗೋದ್ರ ಬದಲು ಇಷ್ಟೋ ಕೆಲ್ಸನೋ ಏನೋ ಅವ್ರ ಕುಟುಂಬಕ್ಕೆ ಅದನ್ನ ಸರ್ಕಾರದಿಂದಾನೇ ಆಗ್ಲಿ, ಇಲ್ಲ ಯಾರುಗಳ ಮಧ್ಯ ಈ ಮೀಡಿಯೇಟರ್ಗಳವರಲ್ಲ, ಈ ಮೀಡಿಯೇಟರ್ಗಳೇ ಅವನ ಭವಿಷ್ಯಕ್ಕೆ ಕಲ್ಲಾಗ್ತಾ ಇರೋದು. ಬೇಕಾದಷ್ಟಿಗೆ ಬೆಳೆದ್ಬಿಟ್ಟ ಅವನು. ಈಗ ದರ್ಶನ್ ಆ ಮಟ್ಟಿಗೆ ಕೊಂಡಾಗ ಅವನ್ನ ಹಿಡ್ಕೊಳಕ್ ಆಗಲ್ಲ. ಯಾರ ಕೇಳಿದ್ರೆ ಕುದುರೆ ಓಡ್ತಾ ಐತಿ ಸಿಕ್ಕಾಬಿಟ್ಟೆ. ಡರ್ಬಿ ಕುದುರೆ ಎಲ್ಲಾದ್ರೂ ಡರ್ಬಿನೇ ಹೊಡಿತಾ ಇರೋದು ಇದು. ಇದ್ರ ಮುಂದ್ಗಡೆ ಕುದುರೆಗಳು ಯಾವ್ದು ನಿಲ್ತಾ ಇಲ್ಲ. ಹಿಂದೇನೆ ಬರ್ತಾ ಇರೋದು ಕುದುರೆ. ಇದು ಕುದುರೆ ನಂಬರ್ 1 ಇದು. ಇದಕ್ಕೆ ಬಂಡವಾಳ ಹಾಕೋದು. ಈಗ ರೇಸ್ ಕೋರ್ಸ್ ಹೋಗ್ತೀವಿ ಸರ್ ನಾವು ಕುದುರೆ ಆಡಕ್ಕೆ.
ಈಗ ವಿನ್ ಆಗ ಕುದುರೆಗೆ ತಾನೇ ಅವ್ನ ಕಾಸು ಕಟ್ಟೋದು. ಹೌದು. ಇಲ್ಲಿ ಕುಂಟ್ ಕುದುರೆಗೆ ಕಾಸು ಕಟ್ಟವ. ಕಟ್ಟಲ್ಲ. ರನ್ನಿಂಗ್ ಐತೆ ಕುದುರೆ, ಚೆನ್ನಾಗೈತೆ ಕುದುರೆ, ಓಡ್ತಾ ಇದೆ ಕರ್ನಾಟಕದಲ್ಲಿ. ಯಾವ ಭಾಷೆಗೆ ಹೋಗಿಲ್ವಲ್ಲ ಇದು, ಕರ್ನಾಟಕ ಬಿಟ್ಟು ನಿಲ್ಲು ಹೋಗಿಲ್ವಲ್ಲ. ಅದೇ ನಮ್ ಕನ್ನಡಕ್ಕೆ ಕನ್ನಡದ ಬಗ್ಗೆ ಮಾಡೋ ಫಿಲಂ ಆಕ್ಟರ್ ರೈತರ ಬಗ್ಗೆ ಮಾತಾಡ್ತಾನೆ ವ್ಯಕ್ತಿ. ಯಾವಾರಪ್ಪ ರೈತರ ಬಗ್ಗೆ ಮಾತಾಡಿದಿರಿ? ಫಿಲಂ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಇನ್ಯಾರು ಮಾತಾಡಿದಿರ? ರೈತರು ಸಾವಾಗ್ಬಾರ್ದು ಅಂತಾನೆ, ಬದುಕ್ಬೇಕು, ಬೆಂಗಳೂರು ನಿಂತ್ಕೋಬೇಕು ಅಂತ ಹೇಳ್ತಾನೆ. ಅವ್ರು ಒಳ್ಳೆ ಕೆಲಸನೇ ಮಾಡಿದ. ಉದಾಹರಣೆಗೆ ಮೊನ್ನೆ ಕಾಟೇರ ಕಾಟೇರ ಮೂವಿಲಿ ಎಂತ ಮಾಡಿಲ್ವಾ ಸರ್? ತೋರಿಸಿಲ್ವಾ ಜನಕ್ಕೆ ಏನು ಅಂತ? ಇದಕ್ಕಿಂತ ಪ್ರೂವ್ ಬೇಕಾ? ಜನ ಅರ್ಥ ಮಾಡ್ಕೋಬೇಕು ಸರ್. ಅವ್ರ ಅಭಿಮಾನಿಗಳಾಗ್ಲಿ ಯಾರೇ ಆಗ್ಲಿ, ನಾನು ಮೈಸೂರು ಹುಡುಗ, ನಮ್ಮ ಮೈಸೂರವನು, ನಮ್ಮ ಏರಿಯಾ ಹುಡುಗ, ನಮ್ಮೂರು ಹುಡುಗ, ಏನೋ ತಪ್ಪಾಗೋಗಿದೆ.